ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಇದೀಗ ಗಡುವನ್ನ ನೀಡಿದೆ. ಜಿಲ್ಲೆ ತಾಲೂಕು ಘೋಷಣೆಯನ್ನ ಮಾಡಿಕೊಳ್ಳಿ ಅಂತ ಗಡುವನ್ನ ನೀಡಿದೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಇದೀಗ ಗಡುವನ್ನ ನೀಡಿದೆ. ಜಿಲ್ಲೆ ತಾಲೂಕುಗಳನ್ನ ಘೋಷಣೆ ಮಾಡಿಕೊಳ್ಳಿ, ಬದಲಾವಣೆ ಇದ್ರೆ ಬೇಗ ಮುಗಿಸಿಕೊಳ್ಳಿ, ಡಿಸೆಂಬರ್ ಒಳಗೆ ಎಲ್ಲವನ್ನ ಕೂಡ ಮುಗಿಸಿಕೊಳ್ಳಿ ಎಂದು ಸೂಚನೆಯನ್ನ ನೀಡಲಾಗಿದೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಇದೀಗ ಸೂಚನೆಯನ್ನ ನೀಡಲಾಗಿದೆ. 2026 ಏಪ್ರಿಲ್ 1ರಿಂದ ಜಾತಿ ಗಣತಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಅಷ್ಟರ ಒಳಗೆ ಏನೇ ಇದ್ರೂ ಕೂಡ ಎಲ್ಲವನ್ನ ಮುಗಿಸಿಕೊಳ್ಳಿ ಅಂತ ಕೇಂದ್ರ ಸರ್ಕಾರದಿಂದ ಇದೀಗ ಗಡುವನ್ನ ನೀಡಲಾಗಿದೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಇದೀಗ ಗಡುವನ್ನ ನೀಡಿದೆ. ಜಿಲ್ಲೆ ತಾಲೂಕು ಘೋಷಣೆಯನ್ನ ಮಾಡಿಕೊಳ್ಳಿ, ಬದಲಾವಣೆ ಇದ್ರೆ ಬೇಗ ಮುಗಿಸಿಕೊಳ್ಳಿ, ಡಿಸೆಂಬರ್ ಒಳಗೆ ಮುಗಿಸಿ ಎಂದು ಸೂಚನೆಯನ್ನ ನೀಡಲಾಗಿದೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಸೂಚಿಸಲಾಗಿದೆ. 2026 ಏಪ್ರಿಲ್ 1ರಿಂದ ಜಾತಿ ಗಣತಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಅಷ್ಟರೊಳಗೆ ಏನೇ ಇದ್ರೂ ಕೂಡ ಮುಗಿಸಿಕೊಳ್ಳಿ ಅಂತ ಕೇಂದ್ರದಿಂದ ಗಡುವನ್ನ ನೀಡಲಾಗಿದೆ. ರಾಜ್ಯದಲ್ಲಿ ಹೊಸ ಜಿಲ್ಲೆ ತಾಲೂಕು ರಚನೆಗೆ ಮುಹೂರ್ತ ಕೂಡಿ ಬಂದಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಈಗಾಗಲೇ ತುಮಕೂರನ್ನ 3 ಭಾಗ ಮಾಡಿ ಮಧುಗಿರಿ ಮತ್ತು ತಿಪಟೂರನ್ನ ಜಿಲ್ಲೆ ಮಾಡ್ತೀವಿ ಅಂತ ಖುದ್ದು ಸಚಿವ ಕೆ.ಎನ್. ರಾಜಣ್ಣ ಅವರು ಈಗಾಗಲೇ ಘೋಷಣೆಯನ್ನ ಮಾಡಿದ್ರು. ಆದರೆ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಳ್ಳಲು ಇದೀಗ ಗಡುವು ನಿಗದಿಯಾಗಿದೆ. ಹಾಗಂತ ಇದು ಯಾರೋ ಹೋರಾಟಗಾರರೋ ಸ್ಥಳೀಯರೋ ನೀಡಿರುವ ಗಡುವಲ್ಲ. ಬದಲಿಗೆ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಿಗೂ ಇದೀಗ ಆದೇಶವನ್ನ ನೀಡಿದೆ. ಏಪ್ರಿಲ್ 1ರಿಂದ ದೇಶದಲ್ಲಿ ಜಾತಿ ಗಣತಿಗೆ ಮುನ್ನುಡಿಯನ್ನ ಬರೆಯಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ರಾಜ್ಯವಿರಲಿ ತನ್ನಲ್ಲಿ ಹೊಸ ಜಿಲ್ಲೆ, ತಾಲೂಕು, ಠಾಣೆ ವ್ಯಾಪ್ತಿ ಬದಲಾವಣೆಯಂತ ಕೆಲಸಗಳಿದ್ರೆ ಆದಷ್ಟು ಬೇಗ ಮುಗಿಸಿಕೊಳ್ಳಿ ಅಂತ ಆದೇಶವನ್ನ ನೀಡಲಾಗಿದೆ. ಇಂಥದ್ದೇನಾದರೂ ಯೋಜನೆಗಳಿದ್ರೆ ಅದನ್ನ ವರ್ಷದ ಡಿಸೆಂಬರ್ 31ರೊಳಗೆ ಮುಗಿಸಿಕೊಳ್ಳಿ ಅಂತಲೂ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ.